ತ್ರೇತಾಯುಗದಲ್ಲಿ ಭರತಖಂಡದ ಉತ್ತರ ದಿಕ್ಕಿನಲ್ಲಿ ಕೋಸಲ ರಾಜ್ಯವಿತ್ತು. ಸರಯೂ ನದಿಯ ತೀರದಲ್ಲಿದ್ದ ಅಯೋಧ್ಯೆ ಅದರ ರಾಜಧಾನಿಯಾಗಿತ್ತು. ತುಂಬ ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಜನಗಳು ನೆಮ್ಮದಿಯಿಂದ ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದರು. ಸತ್ಯ, ಧರ್ಮ, ನೀತಿಗಳಿಗೆ ಕೋಸಲ ರಾಜ್ಯ ಪ್ರಸಿದ್ಧಿಯಾಗಿತ್ತು. ಸೂರ್ಯವಂಶದವನಾದ ದಶರಥ ಮಹಾರಾಜನು ಕೋಸಲ ರಾಜ್ಯವನ್ನು ಆಳುತ್ತಿದ್ದನು. ಅವನು ಮಹಾಪರಾಕ್ರಮಿಯಾಗಿದ್ದು ಸಕಲ ಭೋಗ ಭಾಗ್ಯಗಳನ್ನು ಪಡೆದು ದೇವೇಂದ್ರನಂತೆ ಶೋಭಿಸುತ್ತಾ ಅಯೋಧ್ಯ ಪಟ್ಟಣದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ದಶರಥನು ಧರ್ಮಶೀಲನೆಂಬ ಪ್ರಖ್ಯಾತಿ ಪಡೆದಿದ್ದನು. ಸುಮಾತ್ರನೆಂಬ ದಕ್ಷನಾದ ಪ್ರಧಾನಮಂತ್ರಿ, ಜ್ಞಾನಿಗಳು, ಸಕಲ ಶಾಸ್ತ್ರ ಪಂಡಿತರೂ ಆದಂತಹ ವಸಿಷ್ಠ ಮಹರ್ಷಿಗಳು ರಾಜಪುರೋಹಿತರಾಗಿದ್ದರು. ಇವರುಗಳ ನೆರವಿನಿಂದ ರಾಜ್ಯದ ಆಡಳಿತ ಸಮರ್ಥವಾಗಿದ್ದು ರಾಜ್ಯ ಸುಭಿಕ್ಷವಾಗಿತ್ತು. ಶತ್ರುಗಳ ಭಯವಿರಲಿಲ್ಲ. ದಶರಥನಿಗೆ ಕೌಸಲ್ಯ, ಸುಮಿತ್ರೆ, ಕೈಕೆ ಎಂಬ 3 ಮಹಾರಾಣಿಯರಿದ್ದರು. ದಶರಥನಿಗೆ ಇಹಲೋಕದ ಎಲ್ಲ ಭೋಗ ಭಾಗ್ಯಗಳಿದ್ದರೂ ಸಂತಾನ ಭಾಗ್ಯವಿರಲಿಲ್ಲ. ಈ ಕಾರಣಕ್ಕಾಗಿ ರಾಜ ಚಿಂತೆಗೆ ಒಳಗಾಗಿದ್ದನು. ವಸಿಷ್ಠರ ಸಲಹೆಯಂತೆ ಮಕ್ಕಳನ್ನು ಪಡೆಯುವ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ದಶರಥ ಮಹಾರಾಜನು ಅಶ್ವಮೇಧ ಯಾಗವನ್ನು ಕೈಗೊಳ್ಳಲು ನಿರ್ಧರಿಸಿದನು. ದಶರಥ ಈ ಯಾಗದ ಪೌರೋಹಿತ್ಯವನ್ನು ವಹಿಸಲು ವೃಷ್ಯಶೃಂಗ ಮುನಿಗಳನ್ನು ಆಹ್ವಾನಿಸಿದನು. ಅಥ ಪಂಚದಶ ಸರ್ಗಃ. ಮೇಧಾವೀತು ತತೋ ಧ್ಯಾತ್ವಾ ಸ ಕಿಂಚಿದಿದಮುತ್ತರಂ ಲಬ್ಧ ಸಂಜ್ಞಸ್ತತಸ್तं ತು ವೇದಜ್ಞೋ ನೃಪಮಬ್ರವೀತ್. ಇಷ್ಟಿಂ ತೇಹಂ ಕರಿಷ್ಯಾಮಿ ಪುತ್ರೀಯಾಂ ಪುತ್ರಕಾರಣಾತ್. ಅಥರ್ವಶಿರಸಿ ಪ್ರೋಕ್ತೈರ್ಮಂತ್ರೈಃ ಸಿದ್ಧಾಂ ವಿಧಾನತಃ. ತತಃ ಪ್ರಾಕ್ರಮದಿಷ್ಟಿಂ ತಾಂ ಪುತ್ರೀಯಾಂ ಪುತ್ರಕಾರಣಾತ್. ಜುಹಾವಾಗ್ನೌ ಚ ತೇಜಸ್ವಿ ಮಂತ್ರದೃಷ್ಟೇನ ಕರ್ಮಣಾ. ತತೋ ದೇವಾಃ ಸ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ. ಭಾಗಪ್ರತಿಗ್ರಹಾರ್ಥಂ ವೈ ಸಮವೇತಾ ಯಥಾವಿಧಿ. ತಾಃ ಸಮೇತ್ಯ ಯಜ್ಞದ ಕೊನೆಯಲ್ಲಿ ಬೆಂಕಿಯ ಜ್ವಾಲೆಯಂತೆ ಪ್ರಕಾಶಿಸುತ್ತಾ ದಿವ್ಯ ಪುರುಷನೊಬ್ಬ ಯಜ್ಞಕುಂಡದಿಂದ ಹೊರಬಂದನು. ಅವನ ಕೈಯಲ್ಲಿ ಪಾಯಸದ ಒಂದು ಬಟ್ಟಲು ಇತ್ತು. ಸಾಕ್ಷಾತ್ ಅಗ್ನಿದೇವನೇ ಆದ ಆ ಪುರುಷ ದಶರಥ ಮಹಾರಾಜನಿಗೆ, ನೀನು ಮಾಡಿದ ಯಾಗದಿಂದ ದೇವತೆಗಳು ಸಂತೃಪ್ತರಾಗಿ ದಿವ್ಯ ಶಕ್ತಿಯುಳ್ಳ ಈ ಪಾಯಸವನ್ನು ಕಳುಹಿಸಿದ್ದಾರೆ. ಇದನ್ನು ನಿನ್ನ ಪತ್ನಿಯರಿಗೆ ಕೊಡು, ನಿನ್ನ ಕೋರಿಕೆ ಈಡೇರುತ್ತದೆ ಎಂದು ಹೇಳಿದನು. ದಶರಥನು ಪಾಯಸದ ಬಟ್ಟಲಿನೊಂದಿಗೆ ಅರಮನೆಯನ್ನು ಪ್ರವೇಶಿಸಿದನು. ಆ ವೇಳೆಗಾಗಲೇ ಸುದ್ದಿ ತಿಳಿದ ರಾಣಿಯರು ಸಂತೋಷದಿಂದ ಕಾಯುತ್ತಿದ್ದರು. ದಶರಥನು ಬಟ್ಟಲಿನಲ್ಲಿದ್ದ ಅರ್ಧ ಪಾಯಸವನ್ನು ಮೊದಲನೇ ಪತ್ನಿಯಾದ ಕೌಸಲ್ಯಗೆ, ಉಳಿದ ಅರ್ಧ ಪಾಯಸವನ್ನು ಪ್ರೀತಿಪಾತ್ರಳಾದ ಕೈಕೆಗೆ ನೀಡುತ್ತಾನೆ. ಕೌಸಲ್ಯ ಮತ್ತು ಕೈಕೆಯು ತಮಗೆ ಕೊಟ್ಟ ಪಾಯಸದಲ್ಲಿ ಸ್ವಲ್ಪ ಪಾಯಸವನ್ನು ಸುಮಿತ್ರೆಗೆ ನೀಡುತ್ತಾರೆ. ಪಾಯಸ ಸೇವಿಸಿದ ನಂತರ ರಾಣಿಯರ ಮುಖವು ಪೂರ್ಣ ಚಂದ್ರನಂತೆ ತೇಜಸ್ಸಿನಿಂದ ಕಂಗೊಳಿಸುತ್ತಿತ್ತು. ಕೆಲವು ದಿನಗಳ ಬಳಿಕ 3 ಮಹಾರಾಣಿಯರು ಗರ್ಭಧರಿಸಿದರು. ನವಮಾಸಗಳು ಕಳೆದ ಮೇಲೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುಭ ದಿನದಂದು ಕೌಸಲ್ಯಾದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಸ್ವಲ್ಪ ಹೊತ್ತಿನ ಮೇಲೆ ಕೈಕೆಯೂ ಸಹ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಸುಮಿತ್ರೆಗೆ ಅವಳಿ ಮಕ್ಕಳು ಜನಿಸಿದರು. ರಾಮ ಶ್ರೀರಾಮ ರಾಮ ರಘುರಾಮ. ನಿನ್ನನ್ನು ನೋಡಿದರೆ ಸಾಕಯ್ಯ,
ಜನಿಸಿದ ಈ ಶುಭ ದಿನವನ್ನು ದೇಶದಾದ್ಯಂತ ಶ್ರೀರಾಮನವಮಿ ಎಂದು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ.